ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ, ನೀವಾ, ಇನ್ಯಾರು ಇರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಯಾರಿರಬಹುದು? ಇಲ್ಲೊಂದು ಕನ್ಫ್ಯೂಷನ್ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನ ಸಾಕಷ್ಟು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ. ನೀವು ಯಾವಾಗ್ಲೂ ಅವ್ರ ಬಗ್ಗೆ ಯೋಚಿಸ್ತೀರಾ? ಈಗಲೂ ಸಹ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಇವ್ರು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಇರಬಹುದು, ಇಂಪ್ರೆಸಿವ್ ಆಗಿದ್ದಾರೆ, ಹಾಗೆ ಆಂಬಿಷಿಯಸ್ ಕೂಡ. ಇಬ್ಬರಲ್ಲಿ ಒಂದು ಹಾರ್ಮೋನಿಯಸ್ ಫ್ರೆಂಡ್ಶಿಪ್ ಇತ್ತು. ಇಲ್ಲಿ ನೀವು ಒಳ್ಳೆ ಫ್ರೆಂಡ್ಸ್ ಆಗಿರಬಹುದು ಅಥವಾ ಕಲೀಗ್ಸ್ ಆಗಿರಬಹುದು. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್ ಎನರ್ಜಿ ಬರ್ತಾ ಇದೆ. ಇವರಿಂದ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಇದೆ, ಹಾಗೆ ನಿಮ್ಮನ್ನ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅನಿಸ್ತಾ ಇದೆ. ನಿಮಗೆ ಇನ್ಸೆಕ್ಯೂರಿಟಿ ಇದೆ. ಆಗಾಗ ನಿಮ್ಮ ಕನೆಕ್ಷನ್ ಆನ್ ಆ್ಯಂಡ್ ಆಫ್ನಲ್ಲಿರುತ್ತೆ. ಒಂದೊಂದು ಸಾರಿ ಕನೆಕ್ಟ್ ಆಗ್ತೀರಾ, ಒಂದೊಂದು ಸಾರಿ ಕನೆಕ್ಷನ್ ಕಡಿಮೆ ಇರುತ್ತೆ. ಆದರೆ ಅವ್ರ ಮನಸ್ಸು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಆದರೆ ನಿಮಗೆ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಈ ವಿಷಯ ಬಂದಾಗ ನಿಮ್ಮ ಹತ್ರ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಎಷ್ಟೋ ಸರಿ ಈ ವಿಷಯದಲ್ಲಿ ನೀವು ಅವ್ರ ಭಾವನೆಗಳನ್ನ ತಿಳ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀರಾ. ಫ್ರೆಂಡ್ಸ್ ಮುಖಾಂತರ ತಿಳ್ಕೊಳ್ಳೋಕ್ಕೂ ನೋಡಿದ್ದೀರಾ, ಏನೂ ಪ್ರಯೋಜನ ಆಗಿಲ್ಲ. ಅವರ ಫೀಲಿಂಗ್ಸ್ನ ಕವರ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಒಂದೊಂದು ಸರಿ ಎಷ್ಟೋ ದಿನಗಳು ನಿಮ್ಮನ್ನು ಅವಾಯ್ಡ್ ಮಾಡಿರೋದುಂಟು. ನಿಮ್ಗೆಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸಿದೆ. ಹೇಳೋಕೆ ಈಗೋ ಇದೆ ಅನ್ಕೋತೀರಾ. ಒಂದೊಂದ್ಸರಿ ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಹಾಗೂ ಅನಿಸುತ್ತೆ. ಆದರೆ ಮನಸ್ಸು ಮಾತ್ರ ಈ ವ್ಯಕ್ತಿಗೆ ಅಡಿಕ್ಟ್ ಆಗಿದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಭಾವನೆಗಳಿವೆ. ಇವರೊಂದು ಮೆಚ್ಯೂರ್ಡ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಗಮನಿಸಿರೋದಿದೆ, ಹಾಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿನೂ ಇದೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಶಿಪ್ ಇದೆ. ಈಗೀಗ ಅವ್ರಿಗೆ ನಿಮ್ಮಲ್ಲಿರೋ ಭಾವನೆಗಳ ಬಗ್ಗೆ ಅವ್ರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ. ಇದಕ್ಕೋಸ್ಕರ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ. ಆದರೆ ಮತ್ತೆ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅನಿಸಿದೆ. ಇಲ್ಲಿ ಯು ಆರ್ ಮೋರ್ ದೆನ್ ಎ ಫ್ರೆಂಡ್ ಅನ್ನಿಸ್ತಾ ಇದೆ ಈಗೀಗ. ಆದರೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ಮನಸ್ಸು ಹಿಂಜರಿತಾ ಇದೆ. ನಿಮಗೂ ಇದೆಲ್ಲ ಅರ್ಥ ಆಗ್ತಾ ಇದೆ. ನಿಮಗೆ ಕ್ಲಾರಿಟಿ ಬೇಕಿದೆ. ಹಾಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಿರೋದು ಉಂಟು. ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಬರ್ತಾ ಇದೆ. ಸಮ್ ಕೈಂಡ್ ಆಫ್ ಚೇಂಜಸ್ ಈ ವ್ಯಕ್ತಿಗೆ ಮುಂದೆ ಆಗಬಹುದು ಅನ್ನೋದಿದೆ. ಇವರಲ್ಲಿ ಬದಲಾವಣೆಗಳು, ಅದು ನಿಮ್ಮ ಸ್ವಭಾವಗಳಿಂದ, ನಿಮ್ಮ ವರ್ತನೆಗಳಿಂದ ಅನ್ನಿಸ್ತಾ ಇದೆ. ನೀವೊಂದು ವಾರ್ಮ್ ಹಾರ್ಟೆಡ್ ಪರ್ಸನ್ ಇರಬಹುದು. ಇವ್ರು ನಿಮ್ಮ ಬಗ್ಗೆ ಹೇಗೆ ವರ್ತಿಸಿದ್ರು ನೀವು ಏನೂ ಆಗಿಲ್ದವ್ರ ಹಾಗೆ ನಿರ್ಲಿಪ್ತವಾಗಿದ್ದೀರಾ. ನಿಮ್ಮ ಪ್ರೀತಿ ಇವ್ರ ಬಗ್ಗೆ ಹಾಗೇ ಇದೆ. ನೀವು ನಿಮ್ಮ ಬ್ಯಾಲೆನ್ಸ್ಡ್ ನೇಚರ್
ಅವ್ರಿಗಿಷ್ಟ ಆಗ್ತಾ ಇದೆ. ಕೆಲವರು ಬಹಳ ಚೂಸಿ ಆಗಿರ್ತಾರೆ. ಅಷ್ಟು ಬೇಗ ಇನ್ನೊಬ್ರನ್ನ ನಂಬಲ್ಲ, ಇಷ್ಟಪಡಲ್ಲ. ಆದರೆ ಒಂದ್ಸರಿ ಮನಸ್ಸು ಕೊಟ್ಟ ಮೇಲೆ ಅದನ್ನು ನಡ್ಸ್ಕೊಂಡು ಹೋಗುವಂಥವ್ರು ಅನ್ನಿಸ್ತಾ ಇದೆ. ನಿಮ್ಗೂ ಈಗೀಗ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಕಾಣ್ತಾ ಇದೆ. ಶುರುವಿನಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ಕೋತಾ ಇದ್ದವರು ಈಗೀಗ ನಿಮಗೋಸ್ಕರ ವೆಯ್ಟ್ ಮಾಡೋದಿದೆ. ಮೊದಲೆಲ್ಲ ಶಾರ್ಟ್ ಕಾನ್ವರ್ಸೇಷನ್ ಇದ್ದಿದ್ದು ಈಗ ಲಾಂಗ್ ಟೈಮ್ ಚಾಟಿಂಗ್ ಇದೆ. ಆದರೆ ನಿಮ್ಗಿನ್ನೂ ಕನ್ಫೆಸ್ ಮಾಡ್ಕೊಂಡಿಲ್ಲ, ಏನೂ ಹೇಳ್ತಾ ಇಲ್ಲ. ನಿಮಗೆ ಈ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಮೂವ್ ಆನ್ ಆಗಬೇಕಾ ಇಲ್ಲ ಕಂಟಿನ್ಯೂ ಮಾಡೋದಾ, ಆ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾಕೆಂದರೆ ನಿಮಗೆ ಲೈಫ್ ಬಗ್ಗೆ ಡಿಸಿಷನ್ ಬೇಕಾಗಿದೆ. ಮನೆಯಲ್ಲಿ ಪ್ರೆಷರ್ ಇದೆ. ಒಂದು ಕಡೆ ನೀವು ಈ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ. ಇಲ್ಲಿಂದ ಏನಾದರೂ ಕ್ಲಾರಿಟಿ ಸಿಕ್ಕಿದ್ರೆ ನಿಮಗೂ ಸಂತೋಷ ಆಗುತ್ತೆ. ಆ ಒಂದು ಭಾವನೆ ನನಗೆ ಇಲ್ಲಿ ಕಾಣ್ತಾ ಇದೆ. ಆದರೆ ಮುಂದೆ ಏನಾಗುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ಗಳು ಬರಬಹುದು ನೋಡೋಣ. ಡಿಸೆಪ್ಷನ್ ಬರ್ತಾ ಇದೆ. ಮತ್ತೊಂದು ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಮತ್ತೊಂದು ಎಂಗೇಜ್ಮೆಂಟ್ ಬರ್ತಾ ಇದೆ. 5 ಕಾರ್ಡ್ಸ್ ತೆಗೆಯೋಣ. ಮತ್ತೊಂದು ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್, ಕಾಲಿಂಗ್ ಇನ್ ಯುವರ್ ಸೋಲ್ ಮೇಟ್, ಕೀಪ್ ಆನ್ ಓಪನ್ ಮೈಂಡ್ ಆ ಥರ ಬರ್ತಾ ಇದೆ. ಡಿಸೆಪ್ಷನ್ ಇದೆ. ಸಮನ್ ಈಸ್ ವೇರಿಂಗ್ ಎ ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ ರಿಲೇಶನ್ಶಿಪ್. ಇಷ್ಟು ದಿನ ಮಾಸ್ಕ್ ಹಾಕ್ಕೊಂಡಿದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ರು. ಒಳಗೆ ನಿಮ್ಮ ಮೇಲೆ ಮನಸ್ಸಿದ್ರೂ ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇರಲಿಲ್ಲ. ಆದರೆ ನಿಮ್ಮನ್ನು ಬಿಡೋಕ್ಕೂ ತಯಾರಿರಲಿಲ್ಲ. ಇಲ್ಲಿ ನೀವೂ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ಮೂವ್ ಆನ್ ಆಗಬೇಕಾ, ಕಂಟಿನ್ಯೂ ಮಾಡಬೇಕಾ, ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದು ಬೇಕಿದೆ ನಿಮಗೆ. ಅದಕ್ಕೆ ಇಲ್ಲಿ ನಿಮಗೆ ಮೆಸೇಜ್ ಏನಿದೆ, ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಅಂತ ಬರ್ತಾ ಇದೆ. ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಯಾವುದೇ ಫ್ರೆಂಡ್ಶಿಪ್ ಆಗಲಿ ರಿಲೇಶನ್ಶಿಪ್ನಲ್ಲಾಗಲಿ ತಾಳ್ಮೆ ಮುಖ್ಯ ಪಾತ್ರ ವಹಿಸುತ್ತೆ. ಅವರ ಬಿಹೇವಿಯರ್ನ ನೀವು ಗಮನಿಸಬೇಕಾಗತ್ತೆ. ಸ್ವಲ್ಪ ದಿನ ಕಾಯಬೇಕಾಗತ್ತೆ ಅನ್ನಿಸ್ತಾ ಇದೆ. ಹಾಗೆ ಕೆಲವು ನೀವು ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಕೀಪ್ ಎನ್ ಓಪನ್ ಮೈಂಡ್ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ. ಇಲ್ಲಿ ನಿಮ್ಮಿಬ್ರಿಗೂ ಪರಿಚಯ ಆಗಿದೆ, ಫ್ರೆಂಡ್ಶಿಪ್ ಆಗಿದೆ. ಆದರೆ ಇಬ್ಬರೂ ಬಿಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಅಂತ ಬರ್ತಾ ಇದೆ. ಯುವರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್ ಆ ಥರ ಬರ್ತಾ ಇದೆ. ಮುಂದೆ ಅವರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೋಬಹುದು. ಇಲ್ಲೊಂದು ಎಂಗೇಜ್ಮೆಂಟ್ ಇದೆ, ಕಮಿಟ್ಮೆಂಟ್ ಇದೆ. ಆದ್ದರಿಂದ ಕೀಪ್ ಎನ್ ಓಪನ್ ಮೈಂಡ್ ಅನ್ನೋದಿದೆ. ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್. ಮುಂದೆ ಏನಾದ್ರೂ ಆಗಬಹುದು. ದೇವರಲ್ಲಿ ನಂಬಿಕೆ ಇಡಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಆದರೆ ಅವರು ಏನೂ ಹೇಳ್ಕೊತಾ ಇಲ್ಲ. ಇಲ್ಲಿ ಒಂದು ದಿವಸ ಅವರು ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಬೇಕನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.